ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮನೆ ಸಾರಿಗೆ ಸ್ವಾಗತ. ಇವತ್ತು ನಾಳೆ ಹಬ್ಬ ಇದೆ, ಅದಕ್ಕೋಸ್ಕರ ಮಾವಿನ ಸೊಪ್ಪು, ಬೇವಿನ ಸೊಪ್ಪೆಲ್ಲ ತಂದು ಆಲ್ರೆಡಿ ರೆಡಿಯಾಗಿದೆ. ಸೊ ಇವತ್ತು ಮಾರ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬಾಗಿಲಿಗೆಲ್ಲನೂ ಹಾಕಿ ಎಲ್ಲ ರೆಡಿ ಮಾಡಿ ತೋರಣ ಕಟ್ಟಿ ಎಲ್ಲ ರಂಗೋಲಿ ಎಲ್ಲ ಬಿಡಿಸಾಗಿದೆ. ಸಿಂಪಲ್ಲಾಗಿ ರಂಗೋಲಿ ಬಿಡಿಸಿದ್ವಿ, ಜಾಸ್ತಿ ಏನಿಲ್ಲ, ಸ್ವಲ್ಪ ಅಲಂಕಾರ ಮಾಡಿದೆ ಅಷ್ಟೇ. ಸಾಂಬಾರು ರೆಡಿಯಾಗಿದೆ. ಇದು ಒಬ್ಬಟ್ಟು ಸಾರು. ನೆಕ್ಸ್ಟು ಇಲ್ಲಿ ಒಬ್ಬಟ್ಟು ರುಬ್ಬಕ್ಕೆ ಅಂತ ನಮ್ಮ ಅತ್ತೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಹುಳ್ಳಿಕಾಯಿ ಪಲ್ಯ ರೆಡಿ ಆಗಿದೆ. ಹುಳ್ಳಿಕಾಯಿ ಪಲ್ಯಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ರೆಡಿ. ಅನ್ನ ಎಲ್ಲ ವೈಟ್ ರೈಸ್ ಎಲ್ಲ ಆಗಿದೆ. ಒಬ್ಬಟ್ಟಿಗೆ ಕಂತ್ಕನ ರೆಡಿ ಆಗಿದೆ. ನೆಕ್ಸ್ಟು ಇಲ್ಲಿ ನಮ್ಮ ಅತ್ತೆ ಎಲ್ಲ ರುಬ್ಕೊತಾ ಇದ್ದಾರೆ. ಸೊ ಮಿಕ್ಸಿ ಜಾರಲ್ಲಿ ಆದರೆ ಅಷ್ಟೊಂದು ಟೇಸ್ಟ್ ಬರೋಲ್ಲ. ಆಗಿನ ಕಾಲದಲ್ಲೂ ಕಲ್ಲಲ್ಲಿ ರುಬ್ಬಿ ಮಾಡಿದ್ರೇ ಒಬ್ಬಟ್ಟು ಟೇಸ್ಟು ಆ ಥರ ಎಲ್ಲ ನಮ್ಮತ್ತೆ ಫಾಲೋ ಮಾಡ್ತಾರೆ. ಅದಕ್ಕೋಸ್ಕರನೇ ಮಿಕ್ಸಿ ರುಬ್ಬಲ್ಲ ಅವರು. ಒಬ್ಬಟ್ಟು ಮಾಡಬೇಕಾದ್ರೆಲ್ಲ ಇಲ್ಲ ನುಣ್ಣಗಾಗುತ್ತೆ ಅಂದ್ಬಿಟ್ಟು ರುಬ್ಬಕ್ಕಲ್ಲೇ ರುಬ್ಬೋದು ಅವರು. ಆ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಯಾವಾಗಲೂ ಅಷ್ಟೇ ಒಬ್ಬಟ್ಟು ಮಾಡಿದಾಗೆಲ್ಲ ಈ ಥರ ನುಣ್ಣಗಾಗೋ ಥರ ಈ ಥರ ಎಲ್ಲ ರುಬ್ಕೊತಾ ಇದ್ದಾರೆ. ಈ ಥರ ರುಬ್ಬೋದು ನನಗಂತೂ ಬರಲ್ಲ, ಟ್ರೈ ಮಾಡಬೇಕು. ಆವಾಗೆಲ್ಲ ರುಬ್ತಾ ಇದ್ರಲ್ಲ, ಅಭ್ಯಾಸ ಇದೆ ಅವರಿಗೆ, ಅದಕ್ಕೋಸ್ಕರನೇ ಆ ಕಲ್ಲಲ್ಲೇ ರುಬ್ಕೊತಾರೆ. ಇವಾಗ ಇದು ಹೆಸ್ರು ಬೇಳೆ ನೆನೆಸಿರೋದು, ಹೆಸ್ರು ಬೇಳೆ ಮಾಡೋಕ್ಕೆ ಅದೆಲ್ಲ ನೀರೆಲ್ಲ ಸೋಸ್ಕೊಂಡು ಎಲ್ಲ ಡ್ರೈ ಮಾಡಿಕೊಂಡು ಆಮೇಲೆ ಈ ಹೆಸ್ರುಬೇಳೆ ಸೋಸಾಗಿದೆ. ಈ ಹೆಸ್ರು ಬೇಳೆನ ತುರ್ಕೊಂಡೆಲ್ಲ ಕಾಯಿ ತುರಿ ಆಗಲಿ ಕ್ಯಾರೆಟ್ ಆಗಲಿ ಎಲ್ಲ ತುರಿದಿರೋ ಎಲ್ಲ ಮಿಕ್ಸ್ ಎಲ್ಲ ಅಲ್ಲಿದೆ ಸೈಡಲ್ಲಿ. ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲೆಲ್ಲ ರೆಡಿಯಾಗಿದೆ. ಈ ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿಕಾಯಿ, ಕಾಯಿ ತುರಿ ಎಲ್ಲ ಇದಕ್ಕಾಗಿದೆ. ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ನೆಕ್ಸ್ಟು ಇದೆಲ್ಲ ಹಪ್ಪಳ ಎಲ್ಲ ಕರ್ಕೊಂಡಾಗಿದೆ. ನೆಕ್ಸ್ಟು ಊಟಕ್ಕೆಲ್ಲ ರೆಡಿ ಸಿದ್ಧತೆ ಆಗಿದೆ. ನೆಕ್ಸ್ಟು ಇದನ್ನು ಫಸ್ಟು ನಾನು ಒಬ್ಬಟ್ಟನ್ನ ತಟ್ಟಿರೋದು, ಫಸ್ಟು ಒಬ್ಬಟ್ಟನ್ನ ದೇವ್ರಿಗೆ ಇಡಬೇಕು ಅಂತೆಲ್ಲ ತೊಗೊಂಡೋಗ್ತಾ ಇದ್ದೀನಿ. ಇದೆಲ್ಲ ಕಸ ಎಲ್ಲ ಗುಡಿಸ್ಕೊಂಡು ನೀಟ್ ಮಾಡಿಕೊಂಡು ತಿರ್ಗಾ ಮನೆಯೆಲ್ಲ ಒರೆಸ್ಕೊಂಡಾದ್ಮೇಲೆ ನೆಕ್ಸ್ಟು ದೇವ್ರಿಗೆಲ್ಲ ಇಟ್ಟು ಆಮೇಲೆ ನಾವೆಲ್ಲ ಊಟ ಮಾಡೋದು. ಇದನ್ನು ತೊಗೊಂಡೋಗ್ತಾ ಇದ್ದೀನಿ ದೇವ್ರಿಗೆ ಇಡೋಕ್ಕೆ ಅಂತ. ಸೊ ಪೂಜೆ ಎಲ್ಲ ಆಲ್ರೆಡಿ ಆಗಿದೆ. ನೆಕ್ಸ್ಟು ತಿರ್ಗಾ ಒಬ್ಬಟ್ಟನ್ನೆಲ್ಲ ದೇವ್ರ ಹತ್ರ ಇಟ್ಟು ಮತ್ತೆ ಪೂಜೆ ಮಾಡಬೇಕು. ಅದಕ್ಕೋಸ್ಕರನೇ ಎಲ್ಲ ಇಟ್ಟಿದ್ದೀನಿ. ಈಗ ಲೈಟ್ ಹಾಕ್ಕೊಂಡ್ಮೇಲೆ ದೇವ್ರ ಮನೆ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಆಲ್ರೆಡಿ ಒಂದು ಸಲ ಪೂಜೆ ಆಗಿದೆ. ಇದೆಲ್ಲ ಹೂವೆಲ್ಲ ಅಲಂಕಾರ ಮಾಡಿ ಬೇವಿನ ಸೊಪ್ಪು, ಸ್ವಲ್ಪ ಮಾವಿನ ಸೊಪ್ಪೆಲ್ಲ ಇಟ್ಟು ರೆಡಿ ಆಗಿದೆ. ಸೊ ನೋಡಿ ಹೇಗಿದೆ, ಹೇಗೆ ಚೆನ್ನಾಗಿ ಕಾಣ್ತಿದೆ ದೇವರೆಲ್ಲ. ಹಬ್ಬ ಅಂದರೆ ದೇವ್ರ ಮನೆಯೇ ಒಂಥರ ಕಳೆ ಇಟ್ಟು ಸಕ್ಕತ್ತಾಗಿ ಕಾಣುತ್ತೆ. ಸೊ ಇವಾಗ ಒಬ್ಬಟ್ಟು ಇಟ್ಟಾಯಿತು. ಈಗ ಕಡ್ಡಿ ಹಚ್ಕೊಂಡು ಒಂದ್ಸಲಿ ಪೂಜೆ ಮಾಡಬೇಕು. ಪೂಜೆ ಮಾಡಾಗಿ ಸ್ವಲ್ಪ ನೀರು ತೊಗೊಂಡು ನೈವೇದ್ಯ ಸಮರ್ಪಣೆ ಮಾಡಬೇಕು. ಅದಕ್ಕೋಸ್ಕರ ಫಸ್ಟ್ ಇವಾಗ ಪೂಜೆನ ಮಾಡ್ಕೊತಾ ಇದ್ದೀನಿ. ಎಲ್ಲ ಒಬ್ಬಟ್ಟೆಲ್ಲ ಇಟ್ಟು ಈಗ ಪೂಜೆನ ಮಾಡ್ಕೊತಾ ಇದ್ದೀನಿ. ಸೊ ಪೂಜೆ ಎಲ್ಲ ಆದಮೇಲೆ ನೆಕ್ಸ್ಟು ನಾವು ಪೂಜೆ ಮಾಡಬೇಕಾದ್ರೆ ಎಲ್ಲ ಗಂಟೆ ಎಲ್ಲ ಬಾರಿಸೋಲ್ಲ. ಫಸ್ಟ್ ಟೈಮು ಪೂಜೆ ಮಾಡಬೇಕಾದ್ರೆ ಗಂಟೆ ಬಾರಿಸ್ತೀವಿ. ನೆಕ್ಸ್ಟು ನೈವೇದ್ಯ ಅರ್ಪಣೆ ಮಾಡಬೇಕಾದ್ರೆಲ್ಲ ಗಂಟೆ ಎಲ್ಲ ಬಾರಿಸೋಲ್ಲ. ಅವ್ರವ್ರ ಮನೆ ಪದ್ಧತಿ ಅವ್ರವ್ರ ಥರ ಇದು ಮಾಡ್ತಾರೆ. ಅದಕ್ಕೋಸ್ಕರ ನಾನು ಸುಮ್ಮನೆ ಹಾಗೇ ಕಡ್ಡಿ ಬೆಳಕೊತಾ ಇದ್ದೀನಿ. ಕಡ್ಡಿ ಬೆಳಗಾದ್ಮೇಲೆ ಒಂದು ಗ್ಲಾಸ್ ನೀರು ತೊಗೊಂಡು ಪ್ರಸಾದಕ್ಕೆಲ್ಲನೂ ಒಂದು ಸುತ್ತ ಹಾಕಿ ಆಮೇಲೆ ಆ ಹೂದಲ್ಲಿ ಗ್ಲಾಸಲ್ಲಿ ನೀರು ಹತ್ತಿ ಪ್ರಸಾದಕ್ಕೆಲ್ಲ ಸುತ್ತ ಹಾಕಿ ದೇವ್ರ ಹತ್ರ ಸಮರ್ಪಣೆ ಮಾಡ್ತಾರೆ. ಸೊ ಒಬ್ಬೊಬ್ಬರು ಒಂದೊಂದು ಥರ ನೈವೇದ್ಯ ಇಟ್ಟು ಬೇಕಾದ್ರೆ ಹಾಗೆ ಪೂಜೆ ಮಾಡ್ತಾರೆ, ಒಬ್ಬೊಬ್ಬರು ಈ ಥರ ಮಾಡ್ತಾರೆ. ಸೊ ನಾವು ಯಾವಾಗ್ಲೂ ಈ ಥರನೇ ಮಾಡೋದು. ಸೊ ದೇವ್ರ ಮನೆಯೆಲ್ಲ ಕಳೆ ಕಟ್ಟಿದೆ, ಹಬ್ಬ ತಯಾರಿ ಎಲ್ಲ ಆಲ್ಮೋಸ್ಟ್ ಅಲ್ಲಾಗಿದೆ. ಸೊ ಈಗ ಸ್ವಲ್ಪ ಎಷ್ಟೆಷ್ಟು ಬೇಕೋ ಅಷ್ಟೇ ಒಬ್ಬಟ್ಟೆಲ್ಲ ತಟ್ಕೊತಾ ಇದ್ದಾರೆ ನಮ್ಮ ಅತ್ತೆ. ಇವರು ಒಳಗಡೆ ನಮ್ಮ ಅರ್ಗಿತ್ತಿ ಅವರು ಸುಡ್ತಾ ಇದ್ದಾರೆ. ಸೊ ಇದೆಲ್ಲ ಮನೆ ಅಂದರೆ ಮಕ್ಕಳ ಕಳೆ ಇದೆಲ್ಲ ನನ್ನ ಇದನ್ನ ಮಗ, ಆಮೇಲೆ ನನ್ನ ಮಗ ಎಲ್ಲ ಚೆನ್ನಾಗಿ ಆಟ ಆಡಿಕೊಂಡು ಎಲ್ಲ ಕಿರ್ಚ್ಕೊಂಡೆಲ್ಲ ಇದು ಮಾಡ್ತಾಯಿದ್ರು. ಸೊ ಇದು ನೆಕ್ಸ್ಟ್ ಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು. ಅಂದರೆ ಹಬ್ಬ ಆದ ನೆಕ್ಸ್ಟು ಹೊಸ್ತೊಡ್ಕು. ಅದಕ್ಕೆ ಅಂತ ನಮ್ಮ ಆಂಟಿ ಮನೆಗೆ ಬಂದಿದ್ದು. ನಮ್ಮ ಆಂಟಿ ಮನೆಗೆ ಎಲ್ಲ ಪ್ರಿಪ್ರೇಷನ್ ಎಲ್ಲ ಕಟ್ ಮಾಡ್ಕೊಳ್ಳೋದು, ಎಲ್ಲ ಬಿಡಿಸ್ಕೊಳ್ಳೋದು ಎಲ್ಲ ತಯಾರಾಗ್ತಾಯಿದೆ. ಸೊ ಹಬ್ಬದ ದಿನ ಆಂಟಿ ಮನೆಗೆ ಹೋಗೋಕ್ಕಾಗಲಿಲ್ಲ, ಅದಕ್ಕೋಸ್ಕರನೇ ಹಬ್ಬ ಆದಮೇಲೆ ಬಂದಿದ್ದೀವಿ. ಸೊ ಇಲ್ಲೂ ನೆಕ್ಸ್ಟು ಇದು ಬಿರಿಯಾನಿ ಮಾಡಿದ್ದಾರೆ ನಮ್ಮ ಆಂಟಿ. ಎಲ್ಲ ರೆಡಿಯಾಗಿದೆ. ಬಿರಿಯಾನಿ, ಚಾಪ್ಸು, ಮಟನ್ ಸಾಂಬಾರು, ಮಟನ್ ಚಾಪ್ಸು, ಈ ಥರ ವೆರೈಟಿ ಎಲ್ಲ ಮಾಡಿದ್ದಾರೆ. ನಿನ್ನೆ ಹಬ್ಬಕ್ಕೆ ಬರೋಕ್ಕಾಗಲಿಲ್ಲ ಅಂತ ಅಂದ್ಬಿಟ್ಟು ಇವತ್ತು ಹೊಸದೊಡ್ಕಕ್ಕೆ ಬಂದಿದ್ದೀವಿ. ಇದು ಚಿಕನ್ ಸಾಂಬಾರು. ಇದು
ಸೊ ನಮ್ಮ ಆಂಟಿ ಅಡುಗೆ ಎಲ್ಲ ವೆರಿ ಟೇಸ್ಟಿ ಅಂದರೆ ಟೇಸ್ಟ್ಫುಲ್ಲಾಗಿ ಮಾಡ್ತಾರೆ. ನಾವೆಲ್ಲಿ ಯಾವಾಗ್ಲೂ ಹೇಳ್ತಾ ಇರ್ತೀವಿ, ಆಂಟಿ ಒಂದು ಹೋಟ್ಲು ಮಾಡಿದ್ರೆ ಹೆಂಗಿರುತ್ತೆ ಅಂತ. ಅಷ್ಟೊಂದು ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡ್ತಾರೆ ಆಂಟಿ ಎಲ್ಲನೂ. ಸೊ ಅವರು ಕೆಲಸ ಎಲ್ಲ ಇದ್ರೂ ಅಡುಗೆ ವಿಚಾರದಲ್ಲಿ ಮಾತ್ರ ಸೂಪರಾಗಿ ಸಖತ್ತಾಗಿ ಮಾಡ್ತಾರೆ. ಸೊ ನಾವೆಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಸೊ ನನ್ನ ಮಗ ಊಟ ಅಂದರೆ ನಾನ್ ವೆಜ್ ಅಂದರೆ ಬೇಡ ಬೇಡ ಅಂತಾನೆ. ಅವ್ನಿಗೆ ಬಲವಂತ ಮಾಡಿ ತಿನ್ನಿಸೋದೇ ಒಂದು ಟಾಸ್ಕ್ ಆಗಿಬಿಡುತ್ತೆ. ಅವ್ನು ತಿನ್ನಿಸಿ ನೆಕ್ಸ್ಟು ನಾನು ಊಟಕ್ಕೆ ಕೂತ್ಕೊಳ್ಬೇಕು. ಅದಕ್ಕೋಸ್ಕರ ನಾನು ತಿನ್ಸೋಕ್ಕೆಲ್ಲ ಇದು ಮಾಡ್ತಾಯಿದ್ದೀನಿ. ಸೊ ಎಲ್ಲರೂ ಹಾಕ್ಕೊಂಡು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಸೊ ನಾನು ತಿಂತಾ ಇರಲಿಲ್ಲ ಇನ್ನೂ. ಸೊ ಸಕ್ಕತ್ತಾಗಿದೆ ಅಂತ ರೇಗಿಸ್ಕೊಂಡು ತಿಂತಾಯಿದ್ರು. ಸೊ ಈ ಹೊಸ್ತೊಡ್ಕು ಸ್ಪೆಷಲ್ ಆಗಿ ಎಲ್ಲರ ಮನೇಲೂ ಅಷ್ಟೇ ಹಬ್ಬ ಬೆಳಗ್ಗೆಗೆ ನಾನ್ ವೆಜ್ ಇದ್ದೇ ಇರುತ್ತೆ. ಹಬ್ಬ ಮಾಡಿದ್ರೆ ನೆಕ್ಸ್ಟು ನಾನ್ ವೆಜ್ ಅಂತಲೇ ಅರ್ಥ. ಅದಕ್ಕೋಸ್ಕರನೇ ಎಲ್ಲರೂ ಚೆನ್ನಾಗಿ ಊಟ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಮನೇಲಿ ಹೇಗೆ ಮಾಡಿದ್ರು ತಿಳಿಸಿ ಹೊಸ್ತಡ್ಕೊನ. ಸೊ ನೆಕ್ಸ್ಟು ಇದೆಲ್ಲನೂ ಕ್ಲೀನ್ ಮಾಡ್ಕೊತಾ ಇದ್ದೀವಿ. ಹಬ್ಬ ಇದು ಊಟಕ್ಕೆ ಅಂತ ಕೂತ್ಕೊಂಡು ಇದೆಲ್ಲ ಸೈಡ್ಗೆ ಹಾಕ್ಬಿಟ್ಟಿದ್ದೀವಿ. ಅದಕ್ಕೋಸ್ಕರನೇ ನೆಕ್ಸ್ಟು ಎಲ್ಲ ಅಡುಗೆ ಎಲ್ಲ ಪ್ರಿಪೇರ್ ಎಲ್ಲ ಆದಮೇಲೆ ಇದೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕಂತ ಎಲ್ಲ ನೀಟಾಗಿ ಕಸ ಗುಡಿಸ್ಕೊತಾ ಇದ್ದೀವಿ. ರೂಮಲ್ಲೆಲ್ಲನೂ ಅಂಟಿದ್ದಾನೆ ನನ್ನ ಮಗ. ಕ್ಲೀನ್ ಮಾಡಿಬಿಟ್ಟು ಹಾಗೆ ಸಂಜೆ ಆಯಿತು, ಹೊರಟಬೇಕಾದ್ರೆ ಸೊ ಪಾರ್ಕ್ ನೋಡ್ದು. ಪಾರ್ಕ್ ಹೋಗ್ಬಿಟ್ಟು ಹಾಗೆ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಪಾರ್ಕಲ್ಲೆಲ್ಲ ವಾಕಿಂಗ್ ಮಾಡಿಕೊಂಡು ಎಲ್ಲ ಯಾರೂ ಜಾಸ್ತಿ ಜನ ಇರಲ್ಲ, ಹೊಸ್ತೊಡ್ಕಲ್ವ ಮನೇಲಿ ಇರ್ತಾರೆ ಅಂತ ಅಂದ್ಕೊಂಡು. ಸೊ ನಾವು ಅಂದ್ಕೊಂಡಿರೋಷ್ಟು ಇರಲಿಲ್ಲ, ಆದ್ರೂ ಜನ ತಕ್ಕಮಟ್ಟಿಗಿದ್ರು. ಸೊ ಪಾರ್ಕಲ್ಲಿ ತಣ್ಣ ಗಾಳೀಲಿ ಸೆಕೆ ಬೇರೆ, ಬಿಸಿಲು ಸಿಕ್ಕಾಪಟ್ಟೆ ಇತ್ತು. ಆ್ಯಕ್ಚುಲಿ ನಾವು ಹೋದಾಗ ಒಂದು 5:30 ಏನೋ ಆಗಿತ್ತು. ಅದಕ್ಕೋಸ್ಕರನೇ ನೀಟಾಗಿ ಚೆನ್ನಾಗಿ ವಾಕ್ ಮಾಡಿಕೊಂಡು ಆಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ವಾಕ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಸೊ ಹಬ್ಬದ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮನಸ್ಸಾರಿಗೆ ಮತ್ತೆ ಸಿಗುವ.